ಮಾಡಿದವ್ರಿಗೆ ಮಾತ್ರ ಶಿಕ್ಷೆ ಆಗುತ್ತೆ ಅನ್ಕೊಂಡ್ಯಾ? ತಪ್ಪು ಮಾಡೋದಕ್ಕೆ ಸಹಾಯ ಮಾಡಿದವ್ರಿಗೆ, ಎಲ್ಲ ಸತ್ಯ ಗೊತ್ತಿದ್ದು ಮುಚ್ಚಿಟ್ಟವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇವಾಗ ನಾನು ಮನಸ್ಸು ಮಾಡಿದ್ರು ಅಮ್ಮ ತಾಯಿ, ನಿನ್ನ ಪಾದ ಕಮಲಗಳಿಗೆ ಅಡ್ಡ ಬಿದ್ದು ಬಿಡ್ತೀನಿ. ಇದೇ ಥರ ಪದೇ ಪದೇ ಹೇಳಿ ನನ್ನನ್ನು ಎದುರಿಸ್ಬೇಡ. ಅವಳು ಕೂಡ ಡೋಸನ್ನೇ ನನ್ನ ಕೈ ತಡ್ಕೊಳಕ್ಕಾಗ್ತಿಲ್ಲ. ನೀನು ಹೀಗೆ ಮಾಡಿದ್ರೆ ನನ್ನ ಕತೆ ಮುಗ್ದೋಯ್ತು ಅಷ್ಟೇ. ಸರಿಯಾಗಿ ಡಮ್ಮಿ ಪೀಸ್ ಸಿಕ್ಕಾಕೊಂಡಿದ್ಯಾ ನೀನು ನನಗೆ. ಸರಿ ಸಾಕು, ಭಯ ಪಡಬೇಕಾಗಿರೋದು ನಾವಲ್ಲ, ಆ ಲಕ್ಷ್ಮಿನ ಭಯ ಪಡಿಸ್ಬೇಕು. ಬೆಕ್ಕು ಜ್ವರ ಬರ್ತಾ ಮಾತಾಡ್ಬೇಡ ಪ್ರಿಯಾ. ಆಗೋ ವಿಷಯ ಆದರೆ ಹೇಳು. ನೀನೇ ಏನೆಲ್ಲ ಕ್ರಿಮಿನಲ್ ಐಡಿಯಾ ಉಪಯೋಗಿಸಿದ್ರು ಅವಳನ್ನ ಬಗ್ಸಕ್ಕಾಗಲಿಲ್ಲ. ಅಂಥದ್ರಲ್ಲಿ ನಾನು ಹೇಗೆ ಅವಳನ್ನ ಎದುರಿಸ್ಲಿ ಹೇಳು? ಸಾಧ್ಯ ಅನ್ನೋದು ಹುಟ್ಟಿದ ಮೇಲೇನೆ ಅಸಾಧ್ಯ ಅನ್ನೋದು ಹುಟ್ಟಿರೋದು. ಇವಾಗ ನೀನು ಲಕ್ಷ್ಮಿ ಹತ್ರ ಹೋಗಿ ಪ್ರಿಯಾ ಫೋನ್ ಮಾಡಿದ್ಲು ಅಂತ ಹೇಳು. ಏನು ಮುಖ್ಯವಾದ ವಿಷಯ ಮಾತಾಡಬೇಕು, ಒಂದೇ ಒಂದ್ಸಾರಿ ಜೈಲಿಗೆ ಬಂದು ಹೋಗು ಅಂತ ಹೇಳ್ತಿದ್ದಾಳೆ ಅನ್ನೋ. ಅವಳು ಏನೋ ಹೇಳಬೇಕು ಅಂತ ಹೇಳ್ತಿದ್ಲು, ನನಗೇನು ಅರ್ಥ ಆಗಲಿಲ್ಲ ಅನ್ನೋ ರೀತಿ ಅವಳು ಮುಂದೆ ತಲೆ ಕೆಡಿಸ್ಕೊಂಡು ನಾಟಕ ಮಾಡು. ಆಗ ಲಕ್ಷ್ಮಿ ಭಯ ಪಡ್ಕೊಂಡು ನೀನು ಮುಂದೆ ಬಾಲ ಮುದ್ರಕೊಂಡಿರ್ತಾಳೆ. ನೀನು ಬರೋ ಕೇಳಿದೆ ಅಂದರೆ ಅದರಲ್ಲಿ ಭಯ ಪಟ್ಕೊಳ್ಳೋದು ಏನಿದೆ ತಗೋ. ಏಯ್, ಹೋಗಿ ನಾನು ಹೇಳ್ದಷ್ಟು ಮಾಡು. ಅವಳು ಏನಾದರೂ ಭಯ ಪಡಲಿಲ್ಲ ಅಂದರೆ ನನ್ನ ಹತ್ರ ಬಂದು ಹೇಳು. ಆಯಿತು. ಸರಿ, ನಿನ್ನ ಫೋನ್ ಕೊಡು. ಫೋನಾ? ಹಾಂ, ಫೋನೇ. ಇಲ್ಲಿ ಯಾಕೆ? ಕೊಡು ಅಂತ ಹೇಳಿದ್ನಲ್ಲ. ಕರೆನ್ಸಿ ಇಲ್ಲ, ಬೇಗ ಮಾತಾಡು. ಆಯಿತು, ಮಾತಾಡು. ಹಲೋ ಹಲೋ ಸಾಗರ್. ಹಾಂ ಹೇಳು. ಸಾಗರ್, ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಕೋಪ ಮಾಡ್ಕೊಂಡಿರೋದ್ರಲ್ಲೂ ಒಂದು ಅರ್ಥ ಇದೆ. ನಿನ್ನ ಪ್ರೀತಿ ಎಷ್ಟು ಪವಿತ್ರವಾದದ್ದು ಅಂತ ನನಗೆ ಈಗ ಅರ್ಥ ಆಗ್ತಿದೆ. ನಾನು ನಿನಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗೆಲ್ಲ ಮಾಡಲಿಲ್ಲ ಸಾಗರ್. ಏನೋ ಆ ಮಕ್ಕಳು ಜೀವನಕ್ಕೆ ನನ್ನಿಂದ ಒಂದು ರೂಪ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಹೋದೆ. ಆದರೆ ನಮ್ಮಣ್ಣ ಏನೇನೋ ಹೇಳಿ ನನ್ನ ತಲೆ ಕೆಡಿಸಿ ದಾರಿ ತಪ್ಪಿಸ್ಬಿಟ್ಟ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಸಾಗರ್. ನಿನ್ನ ಪ್ರಕಾರ ನಾನು ಮಾಡಿದ ತಪ್ಪು ಅನ್ನೋದಾದ್ರೆ ನನಗೆ ಕ್ಷಮಿಸ್ಬಿಡು ಸಾಗರ್. ಏನೋ ನಾನು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಇಷ್ಟೆಲ್ಲ ಆಗೋಯ್ತು. ಇಲ್ಲ ಅಂದಿದ್ರೆ ನಾನು ನಿನಗೆ ಮೋಸ ಮಾಡ್ತಿದ್ನಾ ಹೇಳು ಸಾಗರ್. ಏನೋ ಆಗಿದ್ದಾಗೋಯ್ತು, ಹಾಗಂತ ಮತ್ತೆ ನಾನು ನಿನ್ನ ಪ್ರೀತಿ ಮಾಡು ಅಂತ ಕೇಳೋದಿಕ್ಕಾಗತ್ತಾ? ಇಲ್ಲ, ಯಾಕಂದ್ರೆ ಆ ಯೋಗ್ಯತೆನೇ ನನಗಿಲ್ಲ ಸಾಗರ್. ಮುಂದಿನ ಜನ್ಮ ಅಂತ ಹೊಂದಿದ್ರೆ ನಾನು ನಿನ್ನ ಲವರ್ ಆಗಿರ್ತೀನಿ ಸಾಗರ್. ಆ ದೇವ್ರು ಯಾವ ಹೆಣ್ಣಿಗೂ ಕೂಡ ನನಗೆ ಕೊಟ್ಟಿರೋ ಶಿಕ್ಷಣ ಕೊಡಬಾರ್ದು ಸಾಗರ್. ನೀನ್ ನನ್ನನ್ನ ಕ್ಷಮಿಸ್ತೀಯ ಅಲ್ವಾ? ಏನಾದ್ರೂ ಮಾತಾಡು. ಪ್ರಿಯಾ, ನೀನು ಅಳ್ಬೇಡ ಪ್ರಿಯಾ. ನೀನು ಎಲ್ಲಿದೆ ಅಂತ ಹೇಳು. ನಾನು ಮಾಡಿದ ತಪ್ಪಿಗೆ ಜೈಲಲ್ಲಿದ್ದೀನಿ. ನೀನೇ ಇಲ್ಲಿಗೆ ಬರೋದಕ್ಕೆ ಹೋಗ್ಬೇಡ ಪ್ಲೀಸ್. ನೀನ್ ಇಲ್ಲಿಗೆ ಬರೋದು, ನನಗೆ ಬೇಲ್ ಕೊಡೋದು, ಇದ್ಯಾವುದು ಬೇಡ. ನೀನ್ ಬಂದ್ರು ನಿನ್ ಮುಂದೆ ನಿಂತ್ಕೊಳ್ಳೋ ಧೈರ್ಯ ನನಗಿಲ್ಲ ಸಾಗರ್. ಇಲ್ಲ, ನಾನು ಈಗಲೇ ಬರ್ತೀನಿ. ನಾನು ನಿನ್ನನ್ನು ನೋಡಲೇಬೇಕು. ಪ್ಲೀಸ್ ಸಾಗರ್, ನೀನ್ ಬರ್ಬೇಡ. ಪ್ರಿಯಾ, ಬಣ್ಣ ಸ್ಟೇಜು ಇಲ್ಲದೆ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯೇ. ಸಾಧಾರಣ ಅಲ್ಲ, ನೀನು ಬಾ ಬಾ ಅಂದ್ರೆ ಅವ್ನು ಬರೋದಿಲ್ಲ. ಅಂಥದ್ರಲ್ಲಿ ಬರ್ಬೇಡ ಬರ್ಬೇಡ ಅಂದರೆ ಅವ್ನು ಓಡೋದು ಬರ್ಬಿಡ್ತಿದ್ನ. ಒಂದು ವಿಷಯ ನೆನಪಲ್ಲಿಟ್ಕೋ, ಇವತ್ತು ನೀನು ಇಲ್ಲಿ ನಿಂತಿರೋ ಸೀಕ್ವೆನ್ಸ್ಗೆ ಅವನ ಪರ್ಫಾರ್ಮೆನ್ಸು ಕೌಂಟಲ್ಲಿದೆ. ಚದುರಂಗದ ಆಟ ಆಡೋದು ಮುಖ್ಯ ಅಲ್ಲ, ಯಾವ ಸಂದರ್ಭದಲ್ಲಿ ಯಾವ ಕಾಯಿನ ನಡೆಸಬೇಕು ಅನ್ನೋದೇ ಮುಖ್ಯ. ಇವಾಗ ನಾನು ನಡೆಸಿರೋ ಕಾಯಿಗೆ ಗೆಲುವು ಸಿಕ್ಕೇ ಸಿಗುತ್ತೆ.